ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮ ಹತ್ರ ಇ ಶ್ರಮ್ ಕಾರ್ಡ್ ಇದ್ದು ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಬರ್ತಾ ಇಲ್ಲ ಅಂತಂದರೆ, ಆ ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ಲ, ನೀವೇನು ಮಾಡ್ತೀರಾ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಇ ಶ್ರಮ್ ಕಾರ್ಡ್ ಎಲ್ಲ ಹಾಕ್ಬಿಟ್ಟು ಚೆಕ್ ಮಾಡಿದಾಗ ಅಲ್ಲಿ ತೋರಿಸ್ತಾ ಇದೆ ಇ ಶ್ರಮ್ ಕಾರ್ಡು ನಿಮ್ಮ ಇ ಶ್ರಮ್ ಕಾರ್ಡು ಲಿಸ್ಟಲ್ಲಿ ಇಲ್ಲ ಅಂತ. ಸೊ ಆವಾಗ ಹಾಗಂತಂದರೆ ನಾವು ನಮ್ಮ ಲಿಸ್ಟಲ್ಲಿ ಹೆಸರಿಲ್ಲ ಅಂತಂದರೆ ನಾವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದಾ ಇಲ್ವಾ ಅನ್ನೋ ಕೆಲವೊಂದು ಪ್ರಶ್ನೆಗಳು ತುಂಬ ಕಾಡ್ತಾ ಇದೆ. ಸೊ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಅಪ್ಲೈ ಮಾಡ್ಬೋದಾ ಇಲ್ವಾ, ನಾವು ಇ ಶ್ರಮ್ ಕಾರ್ಡ್ ಇದ್ದರೂ ವೇಸ್ಟಾ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಈ ಕೆಲವು ದೇಶಗಳಿಂದ ನಡೀತಾ ಇದೆ. ಇವಾಗ ರೇಷನ್ ಕಾರ್ಡ್ ಓಪನ್ ಆಗಿದೆ, ಅಪ್ಲಿಕೇಶನ್ ಕೂಡ ಹಾಕ್ತಾ ಇದ್ದಾರೆ ಎಲ್ಲರೂ. ಅದೇ ರೀತಿ ಅದೇನಂತಂದರೆ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅಂತಂದರೆ ಒಂದು ಇ ಶ್ರಮ್ ಪೋರ್ಟಲ್ ಅವ್ರು ಏನು ಮಾಡಿದ್ದಾರೆ, ಅವರ ಒಂದು ಇರುವಂಥ ಡೇಟಾಬೇಸಲ್ಲಿ ಕೆಲವೊಂದು ಸೆಲೆಕ್ಟ್ ಮಾಡಿಕೊಂಡು ಅವ್ರು ಏನು ಮಾಡಿದ್ದಾರೆ, ಒಂದು ಲಿಸ್ಟನ್ನು ನಮ್ಮ ಆಹಾರ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಸೊ ಆ ಲಿಸ್ಟಲ್ಲಿರುವಂಥ ಅಷ್ಟು ಏನು ಒಂದು ಇವೇನ್ ನಂಬರ್ ಇದೆಯಲ್ಲ, ಅಂದರೆ ಇ ಶ್ರಮ್ ಕಾರ್ಡ್ ನಂಬರ್ ಇದೆಯಲ್ಲ, ಸೊ ಅದೆಲ್ಲ ಅಪ್ಲಿಕೇಶನ್ ಏನಾಗ್ತಾಯಿದೆ, ಪ್ರೊಸೆಸ್ ಆಗ್ತಾಯಿದೆ. ಸೊ ಮಿಕ್ಕಿರೋದು ಪ್ರೊಸೆಸ್ ಆಗ್ತಾ ಇಲ್ಲ. ಹಾಗಂತಂದರೆ ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಆಗೋದೇ ಇಲ್ವಾ ಅನ್ನೋ ಒಂದು ಕ್ವಶನ್ ತುಂಬ ಒಂದು ಮೈಂಡಲ್ಲಿ ಬಂದುಬಿಟ್ಟಿದೆ. ಸೊ ಅದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಕೂಡ ನಾನು ಕೊಡ್ತೀನಿ ನಿಮಗೆ. ಸೊ ನಮ್ಮದು ಏನಕ್ಕೆ ನಮ್ಮ ಲಿಸ್ಟಲ್ಲಿ ಬಂದಿಲ್ಲ ಅನ್ನೋದು ಕೂಡ ನಾನು ನಿಮಗೆ ಕ್ಲಿಯಾರಿಟಿ ಕೊಡ್ತೀನಿ. ಸೊ ಮೊದಲಿಗೆ ಏನಂತಂದರೆ, ನಮ್ಮದು ಯಾಕೆ ಲಿಸ್ಟಲ್ಲಿ ಬಂದಿಲ್ಲ ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ಕೆಲವೊಂದು ಏನಂತಂದರೆ, ಇದು ಇವಾಗ ಬಿಟ್ಟಿರೋದು ಒಂದು ಎಮರ್ಜೆನ್ಸಿ ಒಂದು ಇದರಲ್ಲಿ ಒಂದು ಬಿಟ್ಟಿರೋದು ರೇಷನ್ ಕಾರ್ಡ್ನ. ಸೊ ಇವಾಗ ಇ ಶ್ರಮ್ ಕಾರ್ಡು ನಮ್ಮದು ಬಂದಿಲ್ಲ. ಕೆಲವೊಂದು ಕ್ಯಾಟಗರೀಸ್ ಬರುತ್ತೆ ಇ ಶ್ರಮ್ ಕಾರ್ಡಲ್ಲಿ. ಸೊ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದು ಗೊತ್ತಾಗಿರುತ್ತೆ. ಸೊ ಕೆಲವೊಂದು ಕ್ಯಾಟಗರೀಸ್ ನೀವೇನು ಮಾಡ್ತಿದ್ದೀರಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಕ್ಯಾಟಗರಿ ಬೇಸಿಸ್ ಮೇಲೆ ಒಂದು ಲಿಸ್ಟನ್ನು ಸೆಲೆಕ್ಟ್ ಮಾಡಿದ್ದಾರೆ ಅವರು. ಸೊ ಆ ಒಂದು ಕ್ಯಾಟಗರಿ ಬೇಸಿಸಲ್ಲಿ ಲಿಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಅವ್ರು ಏನು ಮಾಡಿದ್ದಾರೆ, ಆಹಾರ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಏನಂತಂದರೆ, ಕೆಲವೊಂದು ಕ್ಯಾಟಗರಿ ಇರೋದ್ರಿಗೆ ಮಾತ್ರ ಏನಾಗಿದೆ, ಬಂದಿದೆ. ಸೊ ಆ ಕ್ಯಾಟಗರಿನ ಬಿಟ್ಬಿಟ್ಟು ಬೇರೆದರಲ್ಲಿ ಇರುವಂಥ ಕ್ಯಾಟಗರೀಸ್ ಏನಾಗಿದೆ ಅಂತಂದರೆ, ಅಂದರೆ ಕೆಲಸ ಕ್ಯಾಟಗರಿ, ಸೊ ಅವ್ರ ಹೆಸರು ಆ ಲಿಸ್ಟಲ್ಲಿ ಬಂದಿಲ್ಲ. ಸೊ ಇದೊಂದು ಪ್ರಾಬ್ಲಮ್ ಆಗಿರ್ಬೋದು. ಅದೇ ರೀತಿ ಹಾಗಂತಂದರೆ ನಾವು ಫ್ಯೂಚರಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಆಗಲ್ವಾ ರೇಷನ್ ಕಾರ್ಡ್ಗೆ. ಸೊ ಇವಾಗ ಏನಂತಂದರೆ, ಫಾರ್ ಎಮರ್ಜೆನ್ಸಿಗೆ ಅಂತ ಇ ಶ್ರಮ್ ಕಾರ್ಡ್ ಇರೋರಿಗೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ ಹೊರತು, ಸೊ ಇದು ನಾರ್ಮಲ್ ಬಿಟ್ಟಾಗ ನಾವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಅವಾಗ ಇ ಶ್ರಮ್ ಕಾರ್ಡ್ ಅವಶ್ಯಕತೆ ಇಲ್ಲ, ಎಂಥದ್ದು ಅವಶ್ಯಕತೆ ಇಲ್ಲ. ಸೊ ಆವಾಗ ನಾವೇನಂತಾರೆ, ನಾರ್ಮಲ್ ಆಗಿ ಬಿಟ್ಟಾಗ ಆ ಅಪ್ಲಿಕೇಶನನ್ನು, ಸೊ ಆವಾಗ ನಾವು ಈಸಿಯಾಗಿ, ನಮಗೆ ಆವಾಗ ಇ ಶ್ರಮ್ ಕಾರ್ಡ್ ಅವಶ್ಯಕತೆ ಬರೋದೇ ಇಲ್ಲ. ಆವಾಗ ನಾವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಇದೊಂದು ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ಸೊ ಯಾರು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಹೆಸರು ಇಲ್ಲ ಅಂತ. ಸೊ ಮುಂದೆ ಬಿಟ್ಟಾಗ ರೇಷನ್ ಕಾರ್ಡ್, ನಾರ್ಮಲ್ ರೇಷನ್ ಕಾರ್ಡ್ ಬಿಟ್ಟಾಗ ನಾವು ಅಪ್ಲಿಕೇಶನನ್ನು ಹಾಕೋಬೋದು, ಯಾವುದೇ ಥರದ ತೊಂದರೆ ಇರಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.